ಬಿಜೆಪಿ ಮುಖಂಡ ವಾಮನಾಚಾರ್ಯ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಇದ್ದಾರೆ ಅನ್ನೋಂಥವ್ರು ಅವರು ಮುಂಬೈಗೆ ಹೋಗ್ತಾ ಇದ್ದಾರೆ ಅನ್ನೋದು, ಅವರೇನೆಲ್ಲೂ ಗುರ್ಗಾಂವ್ಗೆ ಬಂದಿಲ್ಲ, ದಿಲ್ಲಿಗೆ ಬಂದಿಲ್ಲ, ಮತ್ತು ಅವ್ರು ಯಾರು ನಮ್ಮ ಸಂಪರ್ಕದಲ್ಲಿ ಇಲ್ಲ ಅನ್ನೋದನ್ನ ನಾವು ಪದೇ ಪದೇ ಸ್ಪಷ್ಟ ಮಾಡಿದ ಮೇಲೂ ಈಗಿರುವಂಥ ಅತಂತ್ರ ಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಒಳಗೆದ್ದಿರುವಂಥ ಬಂಡಾಯವನ್ನ ಮುಚ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಶಾಸಕರನ್ನು ನಾವು ಕೊಂಡ್ತಗೊಳ್ತೇವೆ ಅಂತ ಹೇಳುವಂಥ ಏನೊಂದು ಪ್ರಯತ್ನ ಇದೆ ಮತ್ತು ಒಂದು ಸ್ಟೇಟ್ಮೆಂಟ್ ಇದೆ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದದ್ದು. ಈಗಿರುವಂಥ ಇಲ್ಲಿಯ ಗೊಂದಲದ ವಾತಾವರಣದಿಂದ ಜನರ ಲಕ್ಷ್ಯವನ್ನು ಬೇರೆ ಕಡೆಗೆ ಸೆಳೆಯಬೇಕು ಅಂತ ಬಿಜೆಪಿನವರು ದಿಲ್ಲಿಯಲ್ಲಿ ಕೂತಿದ್ದಾರೆ. ಬಿಜೆಪಿಯ 104 ಜನ ಇಲ್ಲಿ ಸರ್ಕಾರವನ್ನು ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಸತತ ಹೇಳಿಕೆಗಳನ್ನು ನೀಡಿ ಗೊಂದಲವನ್ನು ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ನಾಯಕರು ಸೃಷ್ಟಿಸ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿ ತಮ್ಮ ಶಾಸಕರನ್ನ ಕರ್ಕೊಂಡು ಬರುವಂಥ ಪ್ರಯತ್ನ ಮಾಡಿ ನೋಡಿದ್ದಾರೆ, ಬಟ್ ಅದು ಸಾಧ್ಯ ಆಗಿಲ್ಲ. ಅಸ್ಥಿರತೆ ಅನ್ನೋದು ಇದೆ ಮತ್ತು ಈ ಸರ್ಕಾರ ಬೀಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಎಲ್ಲರಿಗೂ ಗೋಚರಿಸ್ತಾ ಇದೆ. ಈ ಸ್ಥಿತಿಯಲ್ಲಿ ಬಿಜೆಪಿ ಮೇಲೆ ದೋಷಾರೋಪಣೆ ಮಾಡೋದನ್ನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ನವರು ನಿಲ್ಲಿಸಬೇಕು. ನಿಮ್ಮ ಪಕ್ಷದಲ್ಲಿರುವಂಥ ಗೊಂದಲವನ್ನ ನೀವೇ ಸರಿ ಮಾಡ್ಕೊಳ್ಬೇಕು ಅಂತ ನಿನ್ನೆ ದೇವೇಗೌಡರು ಕೂಡ ಹೇಳಿದ್ದಾರೆ. ಏನೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಕಾಂಗ್ರೆಸ್ನವರು ಪಾಲಿಸಬೇಕು ಮತ್ತು ಕಾಂಗ್ರೆಸ್ ವರಿಷ್ಠರು ಇದರ ಬಗ್ಗೆ ಆಕ್ಷನ್ ತಗೋಬೇಕೇ ವಿನಃ ನಮ್ದು ಇದರಲ್ಲಿ ಏನು ಪಾತ್ರ ಇಲ್ಲ. ಥ್ಯಾಂಕ್ ಯು. ಇಷ್ಟ ಮೊದಲನೇದ್ದು ನಾವು ಅಲ್ಲೇ ಇದ್ವಿ. ನಿನ್ನೆವರೆಗೆ ನಾನು ಇದ್ದೆ ದಿಲ್ಲಿಯಲ್ಲಿ. ನಮ್ಮದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ನಡೀತಾ ಇತ್ತು. ಎಲ್ಲ ಶಾಸಕರು ಮತ್ತು ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸು ದಿಲ್ಲಿಗೆ ಬರಬೇಕು ಅಂತಾಗಿತ್ತು. ನಾವೆಲ್ಲ ಅಲ್ಲಿ ಇದ್ವಿ. ಅದರ ನಂತರ ಇಲ್ಲಿಯ ಅಸ್ಥಿರ ವಾತಾವರಣದಲ್ಲಿ ಶಾಸಕರ ಮಾನಸಿಕ ಸ್ಥೈರ್ಯವನ್ನ ಚೆನ್ನಾಗಿಟ್ಕೋಬೇಕು, ಅವರಿಗೆ ಡೋಲಾಯಮಾನ ಆಗುವಂತ ಒಂದು ಚೂರು ಅಸ್ಥಿರತೆ ಕೂಡ ಬರಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಇರಬೇಕು, ಟೀಮಲ್ಲಿ ಇರಬೇಕು ಅಂತ ನಾವು ದಿಲ್ಲಿಯಲ್ಲಿದ್ದೇವೆ. ಈಗ ಪಾರ್ಲಿಮೆಂಟ್ ಇಲೆಕ್ಷನ್ ತಯಾರಿಗಳು ಕೂಡ ನಡೀಬೇಕಾಗಿದ್ದರಿಂದ ಈ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದೇವೆ. ಎಲ್ಲಾ ರಾಜ್ಯಗಳಿಂದಲೂ ಕೂಡ ಬಂದಿದ್ರು, ರಾಷ್ಟ್ರೀಯ ಒಂದು ಕಾರ್ಯಕಾರಿಣಿಗೆ ಬಂದಿದ್ರು. ಎಲ್ಲರೂ ಅವರ ಒಂದು ಕಾರ್ಯಕಾರಿಣಿ ಮುಗಿಸ್ಕೊಂಡು ಎಲ್ಲ ಹೊರಟೋದ್ರು. ಆದ್ರೆ ಕರ್ನಾಟಕದ 104 ಶಾಸಕರನ್ನ ಮಾತ್ರ ನೀವು ರೆಸಾರ್ಟ್ ಕರ್ಕೊಂಡು ಹೋಗ್ತೀವಿ. ಅದು ಎಲ್ಲೋ ಒಂದ್ ಕಡೆ ರೆಸಾರ್ಟ್ ಅಲ್ಲಿ ಕೂತು ನೀವು ಬೇರೆ ಇನ್ನೇನೋ ಆಗಲಿ ಅಂತ ಕಾಯ್ತಾ ಇದ್ರಾ ಹೇಗೆ? ಕರ್ನಾಟಕದಲ್ಲಿ ಇವತ್ತಿರುವಂತಹ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇಲ್ಲಿ ಬಂದು ಆರಾಮಾಗಿ ನಮ್ಮ ಶಾಸಕರು ಇರಕ್ಕೆ ಸಾಧ್ಯ ಇಲ್ಲ. ಇವರನ್ನ ಹಾರ್ಸ್ ಟ್ರೇಡಿಂಗ್ ಪ್ರಯತ್ನ ಮಾಡಿ ಸುಳ್ಳು ಸುದ್ದಿಗಳ ವಾತಾವರಣವನ್ನ ಇಲ್ಲಿ ಸೃಷ್ಟಿಸ್ತಾರೆ ಮತ್ತು ತಮ್ಮ ಪಕ್ಷದಲ್ಲೇ ನಡೆದಿರುವಂತ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಮುಚ್ಚಾಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಇನ್ನೂ ಇವತ್ತಿನವರೆಗೆ ದಿಲ್ಲಿಯಲ್ಲಿದ್ದೇವೆ. ಕ್ಲರ್ಕು ಮತ್ತೆ ಇದು ಅಲ್ಲ, ನಾವು ಪ್ರಯತ್ನ ನಡೆದಿತ್ತು ಇಲ್ಲ ಅನ್ನೋದಕ್ಕಿಂತ ಸ್ವತಃ ಮುಖ್ಯಮಂತ್ರಿಗಳೇ ನಿನ್ನೆ ಮತ್ತು ಮೊನ್ನೆ ಸ್ಪಷ್ಟವಾಗಿ ಮಾಧ್ಯಮದ ಎದುರುಗಡೆ ಹೇಳಿದ್ದಾರೆ, ನಾವು ಕೂಡ ನಮ್ಮ ಸಂಪರ್ಕದಲ್ಲೇನು ಬಿಜೆಪಿ ಶಾಸಕರು ಇದ್ದಾರೆ, ನಾವು ಅವರನ್ನು ಸೆಳೀತೇವೆ ಅಂತ. ಇದರ ಅರ್ಥ ಏನು? ದಿಸ್ ಇಸ್ ಓಪನ್ ಚಾಲೆಂಜ್. ಈ ಓಪನ್ ಚಾಲೆಂಜ್ಗೆ ನಾವು ಉತ್ತರವಾಗಿ ನಮ್ಮ ಶಾಸಕರನ್ನ ಮನೋಸ್ಥೈರ್ಯವನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಒಟ್ಟಿಗೆ ಇಟ್ಕೊಂಡಿದ್ದೇವೆ. ಥ್ಯಾಂಕ್ ಯು. ಕಾಂಗ್ರೆಸ್ ಶಾಸಕರನ್ನ ನಾವು ಸಂಪರ್ಕ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅಶ್ವಥ್ ನಾರಾಯಣ ಅವರು ಉಮೇಶ್ ಜಾಧವ್ ಅವ್ರ ಜೊತೆಗೆ ಮುಂಬೈಲಿ ಇರ್ತಕ್ಕಂಥ ಫೋಟೋಗಳು ಕೂಡ ಲಭ್ಯವಾಗಿದೆ, ಸುದ್ದಿನೂ ಕೂಡ ಇದೆ. ಹೀಗಾಗಿ ಉಮೇಶ್ ಜಾಧವ್ ಜೊತೆ ಅಶ್ವಥ್ ನಾರಾಯಣ ಅವರ ಕೆಲಸ ಏನು ಈ ಪರಿಸ್ಥಿತಿಯಲ್ಲಿ? ಎಸ್, ಬಿಜೆಪಿ ಮುಖಂಡ ವಾಮನಾಚಾರ್ಯ ಅವರು ಇಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಏನಪ್ಪಾ ಅಂತ ಅದರಲ್ಲಿ ಮುಖ್ಯವಾಗಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲಿ ತುಂಬಾನೇ ಕುದುರೆ ವ್ಯಾಪಾರವನ್ನ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಅಲ್ಲಿ ನಾವು ಇರಿಸ್ಕೊಂಡಿದ್ದೀವಿ ಅಂತ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ.
ಆಪರೇಷನ್ ಕಮಲ ಫೇಲ್ ಆಗ್ತಾ ಇದ್ದಂತೆ ಇಲ್ಲಿ ರಾಹುಲ್ ಗಾಂಧಿ ಅವರು ಫುಲ್ ಖುಷಿ ಆಗಿದ್ದಾರೆ. ವೇಣುಗೋಪಾಲ್ ಅವರ ಬೆನ್ನನ್ನ ತಟ್ಟಿ ವೆಲ್ ಡನ್, ಯು ಡಿಡ್ ಎ ಗ್ರೇಟ್ ಜಾಬ್ ಅಂತ ಹೇಳಿ ಖುಷಿಯನ್ನ, ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಆಪರೇಷನ್ ಕಮಲ ಫೇಲ್ ಆಗುತ್ತಲೇ ರಾಹುಲ್ ಗಾಂಧಿ ಖುಷಿ ಪಟ್ಟಿದ್ದಾರೆ.